ನಿಜ ಖುಷಿ ಆಗುತ್ತೆ. ಯಾಕಂತಂದರೆ ನಿಮ್ಮ ಸಿನಿಮಾಗಳನ್ನು ನೋಡ್ತಾ ಬಂದರೆ ಅದ್ಭುತವಾದಂತಹ ಪಾತ್ರಗಳು ನಿಮ್ಮ ಜೀವನದಲ್ಲಿ. ಸೊ, ಆ ಪಾತ್ರಗಳ ಬಗ್ಗೆ ಮೊದಲನೇದಾಗಿ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಆ, ನನಗೆ ಅದೃಷ್ಟದಲ್ಲಿ ನಂಬಿಕೆ ಇಲ್ಲ, ಆದರೂ ಅದೃಷ್ಟವಂತ ಅಂತ ಹೇಳಬೇಕು. ಯಾಕಂದರೆ ಅದನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಬೇರೆ ಪದಗಳಿಲ್ಲ. ಯಾಕಂದರೆ ನನ್ನ ಜೊತೆಗೇ ಶುರು ಮಾಡಿದಂಥ ಸುಮಾರು ಜನ ತುಂಬ ಪ್ರತಿಭಾವಂತ ನಟರನ್ನ ನಾನು ನೋಡಿದ್ದೀನಿ. ಅವರಿಗೆ ಸರಿಯಾದ ಅವಕಾಶಗಳು ಬರಲಿಲ್ಲ. ಸೊ ಹಾಗಾಗಿ ಅವಕಾಶಗಳು ಸರಿಯಾದ ಸಮಯದಲ್ಲಿ ಸಿಕ್ಕುವು ನನಗೆ. ಹಾಗಾಗಿ ಅದೃಷ್ಟವಂತ ಅಂತ ಹೇಳಬೇಕು. ಅದೇ ಟೈಮ್ನಲ್ಲಿ ಸುಮಾರು ಸಿನಿಮಾನೇ ಬದಲಾಗ್ತಾ ಇದ್ದಂಥ ಟೈಮು, ಬರವಣಿಗೆ ಬದಲಾಗ್ತಾ ಇದ್ದಂಥ ಟೈಮ್. ಸೊ ಸಿನಿಮಾದಲ್ಲಿ ಪಾತ್ರಗಳನ್ನು ಬೇರೆ ಬೇರೆ ಥರ ಸೃಷ್ಟಿ ಮಾಡ್ತಾ ಇದ್ದಂಥ ಕಾಲ ಅದು. ಸೊ ಆ ಕಾಲದಲ್ಲಿ ನಾನು ಇದ್ದಿದ್ದು ನಿಜವಾಗ್ಲೂ ಅದು ಹೆಂಗೆ ಅದನ್ನು ಟೈಮಿಂಗ್ ಅಂತ ಹೇಳ್ಬೋದು ಅಷ್ಟೇ, ಅದೃಷ್ಟ ಬಿಟ್ಟು. ನಿಜ. ಯಾಕಂದರೆ ಆ ಥರದ್ದು ಪಾತ್ರಗಳು ನಿಮ್ಮ ಸಿಕ್ಕಿದ್ದು, ಆಮೇಲೆ ನಿಮ್ಮ ಪರ್ಫಾರ್ಮೆನ್ಸ್. ಯಾಕಂದರೆ ಈಗ ಅದೃಷ್ಟ ನೀವು ನಮ್ಮದೇ ಇರಬಹುದು, ಆದರೆ ಆ ಪ್ರತಿಭೆ ಅನ್ನೋದು ಕೈ ಹಿಡಿಯುತ್ತೆ. ಯಾಕಂದರೆ ಅದ್ಭುತವಾದಂತಹ ಒಂದು ಆ ಪಾತ್ರಗಳ ಮೂಲಕವಾಗಿ ಮನೆ ಮಾತಾದಂಥವ್ರು ನೀವು. ಗೊತ್ತಿಲ್ಲ, ಪ್ರತಿಭೆ ಅಂತ ಹೇಳಿದ್ರೆ ಅದು ತುಂಬ ಅಹಂಕಾರ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ನಾನು ಅಲ್ಲಿದ್ದೆ ಒಂದು ಸ್ವಲ್ಪ, ಯಾಕೆಂದರೆ ಓದು, ಒಂದಷ್ಟು ಅನುಭವ, ಜೀವನಾನುಭವ ಎಲ್ಲ ಸೇರಿ ಆ ಸಮಯದಲ್ಲಿ ಸರಿಯಾದ ಡಿಸಿಷನ್ ತೊಗೊಳಕ್ಕಾಯ್ತು ಅನ್ಸುತ್ತೆ. ಆಯ್ಕೆಯಿಂದ ಹಿಡಿದು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋವರೆಗೆ ಕಾಮನ್ ಸೆನ್ಸಿಂದ ಬಿಹೇವ್ ಮಾಡೋಕ್ಕಾಯ್ತು ಅನ್ಸುತ್ತೆ. ಆ ಕಾಮನ್ ಸೆನ್ಸ್ ಕಲಿಸ್ಕೊಡ್ತು ಜೀವನಾನುಭವ ಮತ್ತು ಓದು. ಯಾಕಂದರೆ ಒಬ್ಬ ಕಲಾವಿದನಾಗಬೇಕು ಅಂತಂದರೆ ಸರ್ ಸಾಕಷ್ಟು ಶ್ರಮ ಪಡಲೇಬೇಕು. ಇಂಡಸ್ಟ್ರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಂಥವ್ರು ತುಂಬ ಕಷ್ಟಪಟ್ಟು ಮೇಲ್ಗಡೆ ಬಂದಂಥವ್ರು, ಆ್ಯಂಡ್ ಅವರ ಪ್ರತಿಭೆ ಇರ್ಬೋದು, ಅವರ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಒಬ್ಬ ಕಲಾವಿದನಿಗೆ. ನಿಮ್ಮ ಪ್ರಕಾರ ಅಂದರೆ ಈಗ ಒಬ್ಬ ಕಲಾವಿದನಿಗೆ ಏನೆಲ್ಲ ಬೇಕಾಗುತ್ತೆ ಆ್ಯಂಡ್ ಯಾವ ರೀತಿಯಾಗಿ ರೂಪಿಸ್ಕೋಬೋದು ಬದುಕನ್ನು ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಗೊತ್ತಿಲ್ಲ, ಈಗಿನ ಕಾಲದಲ್ಲಿ ಏನು ಬೇಕು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಈಗ ತುಂಬ ಚಾಲೆಂಜಿಂಗ್ ಟೈಮ್ಸ್ ಈಗಿನ ಕಾಲದ್ದು. ಈಗ ನಾನೇನಾದರೂ ಬಂದಿದ್ದು ಸಿನಿಮಾ ಒಳಗಡೆ, ನಾನು ಸಿನಿಮಾಗೆ ಬರೋಕ್ಕೆ ಆಗ್ತಿರಲ್ಲ ಅನ್ಸುತ್ತೆ. ಒಳಗಡೆ ಒಂದು ಕಾಲು ಹಿಡ್ಕೋ ಆಗ್ತಾ ಇರಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ನಿಜವಾಗ್ಲೂ. ಈಗಿನ ನಟ ನಟಿಯರಿಗೆ ಎಲ್ರಿಗೂ, ತಂತ್ರಜ್ಞರಿಗೆ ಎಲ್ರಿಗೂ ನಾನು ಸೆಲ್ಯೂಟ್ ಹೊಡಿಬೇಕಷ್ಟೇ. ನಿಜವಾಗ್ಲೂ ಅವ್ರ ಬಗ್ಗೆ ತುಂಬ ಹೆಮ್ಮೆ, ಗೌರವ ಎಲ್ಲ ಮಾಡುತ್ತೆ. ಬಟ್ ನನ್ನ ಮಟ್ಟಿಗೆ, ನನ್ನ ಕಾಲಕ್ಕೆ ಅಥವಾ ಎಲ್ಲ ಕಾಲಕ್ಕೂ ಅದು ಅನ್ವಯಿಸ್ಬೋದೇನೋ, ಮುಖ್ಯವಾಗಿ ಬೇಕಾಗಿದ್ದು ಕಾಮನ್ ಸೆನ್ಸ್ ಅನಿಸುತ್ತೆ ನನಗೆ. ಒಬ್ಬ ಕಲಾವಿದನಾಗೋದಕ್ಕೆ ಅದೊಂದು, ಇನ್ನೊಂದು ಸೆನ್ಸಿಟಿವಿಟಿ ಮುಖ್ಯ ಅಂತ ನನಗೆ ಅನಿಸುತ್ತೆ. ಸೂಕ್ಷ್ಮವಾದ ಮನಸ್ಸಿರುವಂಥದ್ದು, ನೀವು ಎಲ್ಲದಕ್ಕೂ ಪ್ರತಿಸ್ಪಂದಿಸುವಂಥ ಮನಸ್ಸಿರುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಅದು ಜೀವನದ ಥರ ತಾನೇ. ಜೀವನವನ್ನು ನಾವು ನಟಿಸಿ ತೋರಿಸ್ತಾ ಇರ್ತೀವಿ ಅಷ್ಟೇ, ಪಾತ್ರಗಳನ್ನು ನಟಿಸಿ ತೋರಿಸ್ತಾ ಇರ್ತೀವಿ. ಆ ಪಾತ್ರದ ಜೊತೆಗೆ ನೀವು ಸಂವೇದನಾಶೀಲರಾಗಿರೋದು ತುಂಬ ಮುಖ್ಯ ಆಗುತ್ತೆ. ಆ ಪಾತ್ರಕ್ಕೆ, ಕಥೆಗೆ, ಒಬ್ಬ ನಿರ್ದೇಶಕನ ಒಂದು ವಿಷನ್ ಏನಿರುತ್ತೆ ಅದಕ್ಕೆ, ಎಲ್ಲದಕ್ಕೂ ನೀವು ಸೆನ್ಸಿಟಿವ್, ಜೊತೆಗೆ ಸಮಾಜಕ್ಕೆ ಮುಖ್ಯವಾಗಿ. ಸೊ ಈ ಸೆನ್ಸಿಟಿವಿಟಿ ತುಂಬಾ ಇರಬೇಕಾಗತ್ತೆ ಒಬ್ಬ ನಟನಿಗೆ, ಅಥವಾ ನಾನು ನಟನಾಗಿ ಹೇಳ್ತಾ ಇದ್ದೀನಿ, ಸಿನಿಮಾ ಅಥವಾ ಯಾವುದೇ ಕಲಾ ಪ್ರಕಾರದಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲ ಕಲಾವಿದರಿಗೂ ಅದು ಮುಖ್ಯ ಅನಿಸುತ್ತೆ, ಸೆನ್ಸಿಟಿವಿಟಿ.